ಸಂತ್ರಸ್ತೆಯರು ನ್ಯೂಸ್ ಫಸ್ಟ್ ಮೂಲಕ ತಮಗಾದಂತಹ ಅನ್ಯಾಯವನ್ನ ಹೇಳೋದಕ್ಕೆ ಕಾರಣ ಆಗಿದ್ರು. ಅವರು ಗೃಹ ಸಚಿವರಿಗೆ ಪತ್ರ ಕೊಟ್ಟಿದ್ರು, ಮಹಿಳಾ ಆಯೋಗಕ್ಕೆ ಪತ್ರ ಕೊಟ್ಟಿದ್ರು, ಅಲ್ಲಿ ಹೋಗಿ ಕಮಿಷನರ್ನ ಸಂಪರ್ಕ ಮಾಡಿದ್ರು, ಡಿಜಿಐಜಿಪಿ ಕಂಪ್ಲೇಂಟ್ ಕೊಟ್ಟಿದ್ರು. ಬಟ್ ಆಕ್ಷನ್ ಆಗಿರ್ಲಿಲ್ಲ. ಆಕ್ಷನ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ನ್ಯೂಸ್ ಫಸ್ಟ್ ಮೂಲಕ ತಮಗಾದಂತಹ ಅನ್ಯಾಯವನ್ನ ಹೇಳ್ಕೊಳ್ಳುವಂತಹ ಕೆಲಸ ಮಾಡ್ತಾರೆ. ನ್ಯೂಸ್ ಫಸ್ಟ್ ಯಾವಾಗ ಈ ಬಗ್ಗೆ ನಿರಂತರವಾಗಿ ವರದಿ ಮಾಡುತ್ತೋ, ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಕರಣದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಸತತ ವರದಿಯ ಬೆನ್ನಲ್ಲೇ ಇಲಾಖಾ ತನಿಖೆಗೆ ಆ ಸೂಚನೆಯನ್ನ ಕೊಟ್ಟಿದ್ದಾರೆ ಕಮಿಷನರ್. ನಿನ್ನೆ ಮಹಿಳಾ ಆಯೋಗ ನಾವು ವರದಿಯನ್ನ ಪ್ರಸಾರ ಮಾಡಿದಂತ 1 ಗಂಟೆಯ ಒಳಗಾಗಿ ರಾಜ್ಯ ಮಹಿಳಾ ಆಯೋಗ ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ಅವರಿಗೆ ಸೂಚನೆಯನ್ನ ಕೊಡುತ್ತೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು ಈ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಕಮಿಷನರ್ಗೆ ಈ ಬಗ್ಗೆ ಸೂಚನೆ ಹೋಗ್ತಾ ಇದ್ದ ಹಾಗೆ ಆಂತರಿಕ ತನಿಖೆಗೆ ಕಮಿಷನರ್ನಿಂದ ಸದ್ಯ ಆದೇಶ ಹೋಗಿದೆ. ಈವರೆಗೆ ಇನ್ಸ್ಪೆಕ್ಟರ್ ವಿರುದ್ಧ ಯಾವುದೇ ಮಹಿಳೆ ದೂರನ್ನ ಕೊಟ್ಟಿಲ್ಲ. ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿದೆ ಅಂತ ಹೇಳಿದ್ದಾರೆ ಕಮಿಷನರ್ ಸುಧೀರ್ ರೆಡ್ಡಿ. ಈ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಎಸಿಪಿ ಉತ್ತರ ಅವರಿಗೆ ಸೂಚನೆಯನ್ನ ಕೊಡಲಾಗಿದೆ. ಈವರೆಗೆ ಯಾವುದೇ ಮಹಿಳೆ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳದ ದೂರನ್ನ ಕೊಟ್ಟಿಲ್ಲ. ಓರ್ವ ಮಹಿಳೆ ಸಂತ್ರಸ್ತೆ ಹಾಗೆ ಆಕೆಯ ಸಹೋದರಿಯ ನಡುವೆ ಇರುವಂತಹ ಕೌಟುಂಬಿಕ ಜಗಳದ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ ಇನ್ನೊಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಓರ್ವ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರಂತೆ. ತನಿಖೆಯ ಸಮಯದಲ್ಲಿ ಸತ್ಯಾಂಶಗಳು ಹೊರಬರಲಿವೆ, ಅದರಂತೆ ಮುಂದಿನ ಕ್ರಮವನ್ನ ಜರುಗಿಸಲಾಗುವುದು ಅಂತ ಹೇಳಿ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನಿನ್ನೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಸಂತ್ರಸ್ತೆಯರು ನಾವು ಎಲ್ಲಾರ ಕಡೆಗೆ ಹೋಗಿದ್ವಿ, ಹೋಗಿ ಮಾತನಾಡಿ ಬಂದಿದ್ದೀವಿ, ನ್ಯಾಯ ಕೊಡ್ಸಿ ಅಂತ ಹೇಳಿ ಬಂದಿದ್ದೀವಿ, ಅವರು ಭರವಸೆಯನ್ನ ಮಾತ್ರ ಕೊಟ್ಟರು, ಇದುವರೆಗೂ ಯಾವುದೇ ಆಕ್ಷನ್ ಆಗಿಲ್ಲ ಅಂತಂದಿದ್ರು. ಈಗ ಮಂಗಳೂರು ಪೊಲೀಸ್ ಕಮಿಷನರ್ ಹೇಳ್ತಾರೆ ನಮಗೆ ಯಾವುದೇ ರೀತಿಯಾದಂತಹ ಲಿಖಿತ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿ, ಜೊತೆಗೆ ಯಾರೂ ಬಂದು ದೂರು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅವ್ರ ಗಮನದಲ್ಲಿ ಈ ವಿಚಾರ ಇಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಗೃಹ ಸಚಿವರಿಗೆ ರಿಟರ್ನ್ ಕಂಪ್ಲೇಂಟ್ ಹೋಗಿದೆ, ಮುಖ್ಯಮಂತ್ರಿಗಳಿಗೆ ರಿಟರ್ನ್ ಕಂಪ್ಲೇಂಟ್ ಹೋಗಿದೆ, ಮಹಿಳಾ ಆಯೋಗಕ್ಕೆ, ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಎಲ್ರಿಗೂ ರಿಟರ್ನ್ ಕಂಪ್ಲೇಂಟ್ ಹೋಗಿದೆ. ಆದ್ರೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಹೋಗ್ಲಿ, ಹಿಂದೆ ಏನಾಗಿತ್ತು ಅದನ್ನ ಬಿಟ್ಬಿಡೋಣ. ಈಗ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಲಿಖಿತ ದೂರನ್ನ ಈಗ ಸಂತ್ರಸ್ತ ಮಹಿಳೆಯರು ಹೋಗಿ ದಾಖಲು ಮಾಡಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿಯ ವಿರುದ್ಧ. ಯಾಕಂದ್ರೆ ಆತ ಮಾಡಿರುವಂತಹ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆಡಿಯೋಗಳಿದ್ದಾವೆ, ಕಾಂಪೌಂಡ್ ಹಾರಿರುವಂತಹ ವಿಡಿಯೋಗಳಿದ್ದಾವೆ, ಸಿಸಿಟಿವಿ ಸಾಕ್ಷ್ಯಗಳಿದ್ದಾವೆ. ಅದನ್ನ ಇಟ್ಕೊಂಡು ಪೊಲೀಸ್ ಇಲಾಖೆ ಪರಿಶೀಲನೆ ಮಾಡಿ ಈ ಹಿಂದೆ ಮಾಡಿದ್ರಲ್ಲ, ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೋ ಅವರನ್ನ ವಿಚಾರಣೆನೇ ಮಾಡದೆ, ಅವರಿಂದ ಯಾವುದೇ ದಾಖಲೆನೇ ಪಡೆಯದೆ ಒನ್ ಸೈಡೆಡ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಕ್ಲೀನ್ ಚಿಟ್ ಅನ್ನ ಕೊಡುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡಿತ್ತಲ್ಲ, ಅದನ್ನ ಪುನರಾವರ್ತನೆ ಮಾಡಿದೆ. ಯಾರ್ಯಾರು ಸಂತ್ರಸ್ತರು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೋ ಅವರನ್ನ ಕರೆಸಿ ವಿಚಾರಣೆ ಮಾಡಿ ಅವರಿಂದ ಸಾಕ್ಷ್ಯಗಳನ್ನ ಕಲೆ ಹಾಕಿ ಆ ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ, ರಾಜ್ಯ ಗೃಹ ಇಲಾಖೆಯಿಂದ ಆಗಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.